ಜಯ ಪಾಂಡುರಂಗ ಪ್ರಭು ವಿಠಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಬಾಲನಜೋಗಿಹಳ್ಳಿಯಲ್ಲಿರುವ ಈ ದೇವಸ್ಥಾನ ಅತ್ಯಂತ ಪುರಾತನ ದೇವಸ್ಥಾನ. ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನ ಅತ್ಯಂತ ಪುರಾತನವಾದ ದೇವಸ್ಥಾನ ಮತ್ತು ಅತ್ಯಂತ ಶಕ್ತಿಯುತ ದೇವಸ್ಥಾನ. ನನಗೆ ಗೊತ್ತಿರೋ ಹಾಗೆ ಹಳೆಯ ದೇವಸ್ಥಾನಗಳಲ್ಲಿ ತುಂಬ ಶಕ್ತಿ ಇರುತ್ತೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಅಂತಂದರೆ ಒಂದು ಶಾಸ್ತ್ರಬದ್ಧವಾಗಿ ಅಥವಾ ಒಂದು ಶಕ್ತಿ ಇರುವ ಜನಗಳು ಶಕ್ತಿಯುತವಾಗಿ ಕಟ್ಟಿರ್ತಾರೆ. ಸೊ ಇಲ್ಲಿ ಆಗಿನ ಕಾಲದಲ್ಲಿ ಇದೊಂದು ದೊಡ್ಡ ದೇವಸ್ಥಾನ. ಸೊ ಈಗ ಸ್ವಲ್ಪ ಓಕೆ, ಬಟ್ ಏನಂದರೆ ಆಗಿನ ಕಾಲದಲ್ಲಿ ಇದು ದೊಡ್ಡ ದೇವಸ್ಥಾನ. ಇಲ್ಲೆಲ್ಲ ಮದುವೆಗಳೆಲ್ಲ ನಡೀತಿತ್ತು. ಸೊ ನಮ್ಮ ಅಜ್ಜಿ ಮತ್ತು ನಮ್ಮ ತಾತ ಇವರೆಲ್ಲ ಇಲ್ಲೇ ಮದುವೆ ಆಗಿದ್ದಿತ್ತು. ಓಕೆ, ತುಂಬ ಶಕ್ತಿಯುತ ದೇವಸ್ಥಾನ ಇದು ಪಾಂಡುರಂಗ ಸ್ವಾಮಿ ದೇವಸ್ಥಾನ. ನೋಡಿ, ಇದು ಮೆರವಣಿಗೆ ದೇವರು ಅಂತ ಹೇಳ್ತೀವಿ. ಸ್ವಾಮಿ ದೇವ ಒಂದು ಸ್ವಲ್ಪ ದೊಡ್ಡದಾಗಿ ಇದ್ದು ಫಸ್ಟ್ ಇಲ್ಲೆಲ್ಲ ಮದುವೆಗಳೆಲ್ಲ ನಡೀತಿತ್ತು ಮತ್ತು ಶುಭ ಸಮಾರಂಭಗಳೆಲ್ಲನೂ ಇಲ್ಲಿ ನಡೀತಿತ್ತು. ಸತ್ಯನಾರಾಯಣ ಪೂಜೆ, ನಾಮಕರಣ, ಸೊ ಆ ಥರ ಎಲ್ಲ ನಡೀತಿತ್ತು. ಇಲ್ಲೀಗ ಒಂದು ಏಕಾದಶಿ, ವೈಕುಂಠ ಏಕಾದಶಿ ಪ್ರಮುಖ ದೇವಸ್ಥಾನಗಳನ್ನು ಮಾತ್ರ ಇಲ್ಲಿ ಪೂಜೆ ನಡೆಸ್ತದೆ. ನೋಡಿ, ಇದು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ಓಕೆ, ಇದು ಗಣಪತಿ ದೇವಸ್ಥಾನ. ಗಣಪತಿ ದೇವರಿದು. ನೋಡಿ, ಇದು ಸ್ವಾಮಿ ಪಂಡರಿನಾಥ ಪಾಂಡುರಂಗ ವಿಠಲ. ಜೈ ಹರಿ ವಿಠಲ ಪಾಂಡುರಂಗ ಸ್ವಾಮಿ. ಓಕೆ, ಸ್ವಾಮಿಯ ದರ್ಶನ ಮಾಡಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಇದು ಸುಬ್ರಹ್ಮಣ್ಯ ಸ್ವಾಮಿ. ನೋಡಿ, ಇಷ್ಟು ದೊಡ್ಡದಾಗಿತ್ತು. ಸೊ ಚೆನ್ನಾಗಿತ್ತು ನಡೆಸುವಾಗ. ನೋಡಿ, ಇಲ್ಲೇ ಮಂಟಪ ಇದೆ. ಇಲ್ಲಿ ಮದುವೆ ಮಾಡ್ತಾಯಿದ್ರು. ಸುತ್ತು ಜನಗಳು ಕೂತ್ಕೊಳ್ತಿದ್ರು. ಓಕೆ, ಮುಂಚೆ ತುಂಬ ಇನ್ನೂ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ರು. ಬಟ್ ಭಕ್ತರ ಸಂಖ್ಯೆ ಹೆಚ್ಚಾಗಬೇಕಲ್ಲ.